ಪದೇ ಪದೇ ಹೇಳೋ 3 ಸುಳ್ಳು. ಇಲ್ಲ ನಾನು ಜಾಸ್ತಿ ಸುಳ್ಳು ಹೇಳಲ್ಲ. ಇದೇ ಒಂದ್ ಸುಳ್ಳು. ಓಕೆ, ಚೆನ್ನಾಗಿ ಬರುತ್ತೆ ಅಂತ ಕೆಡ್ಸ್ಕೊಂಡ್ರೆ ಎಲ್ಲ ಸಗದಾಗುತ್ತೆ ಅಂತಾನೆ ಬರುತ್ತೆ ಅಷ್ಟೇ. ಬಿಟ್ರೆ 3 ಪದ ಏನಿಲ್ಲ. ಅಷ್ಟೊಂದು ಒಳ್ಳೆಯವರಾ? ಕ್ಯಾಮ್ರಾ ಮುಂದೆ ಇದೆ ಅಂದ್ಬಿಟ್ಟು ಏನ್ ತಗೊಳಕ್ ಹೋಗ್ತಾ ಇಲ್ಲ ಅಷ್ಟೇ. ಬರುತ್ತೆ, ನಾನು ಹೇಳಿರೋದು ಮರ್ತೋಗ್ತೀನಿ. ಸೊ ಹಾಗಾಗಿ ನಾನು ಸುಳ್ಳು ಹೇಳಲ್ಲ ಅಷ್ಟೇ. ಅಫ್ಕೋರ್ಸ್ ಇದು ಎಲ್ರಿಗೂ ಒಂದಿರುತ್ತೆ ನೋಷನ್ ಸಿನಿಮಾ ಇಂಡಸ್ಟ್ರಿ ಅಂದಾಗ ದಟ್ ಇಟ್ ಇಸ್ ಅನ್ಸೇಫ್ ಅಂತ. ಈ ಬ್ಯಾಂಗಲ್ ಬಂಗಾರಿಗೆ ಫಸ್ಟ್ ಬಂದಿದ್ ಪ್ರಪೋಸಲ್ ಯಾವಾಗ? ಕಿಚ್ಚ ಸುದೀಪ್ ಸರ್. ಐ ವಾಂಟ್ ಟು ಸಿ ಹೆಂಗಿರುತ್ತೆ ಅವ್ರ ಮನೆ ಓಪನ್ ಮಾಡಿದ್ರೆ ಅವ್ರ ಅಷ್ಟು ಜನ ಫ್ಯಾನ್ಸ್ ವಿಡಿಯೋಸ್ ನೋಡ್ತಾ ಇರ್ತೀವಿ. ಆ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಒಂದು. ಇನ್ಯಾವ್ದಾದ್ರು ಬೇರೆ ಮೂವಿ ಬಿಟ್ಟು ಅದು ಬ್ಲಾಕ್ ಬಸ್ಟರ್ ಆಗಿರೋದು ರಿಗ್ರೆಟ್ ಅದು ಮಾಡೋದು? ಇದೆ. ಅವಾಗ ಅಯ್ಯೋ ರಾಂಗ್ ಕ್ಯಾಲ್ಕುಲೇಷನ್ ಮಾಡ್ಬಿಟ್ನ ಅಂತ. ಯಾವ ಸಿನಿಮಾ ನಡೀತಾ ಇರೋದು? ಸೀರಿಯಲ್? ಯಾರು ಆಕ್ಟರ್ ಯಾರು? ನಾನು ಸಿನಿಮಾ ನಡೀತಾ ಇದೆ, ನಾನೇ ಹೀರೋ ಅಂತ. ಸೊ ದಟ್ ಇಸ್ ಒನ್ ಪರ್ಸನ್ ಹೂ ಮೆಸೇಜಸ್ ಮೀ ಆಲ್ಮೋಸ್ಟ್ ಎವ್ರಿ ಡೇ ಸಿನ್ಸ್ ಐ ಥಿಂಕ್ ತುಂಬಾ ವರ್ಷದಿಂದ, ಲೈಕ್ ಸೇ 3 years ಇಂದ ಮೇ ಬಿ. ನೋಡಿದ್ರ ಹೆಂಗ್ ಬಾಯ್ ಬಿಡಿಸ್ತಾರೆ ಪದೇ ಪದೇ ಹೇಳೋ 3 ಸುಳ್ಳು. ಹಾಯ್ ಸಂಜನಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಅಂಡ್ ಲಾಸ್ಟ್ ಟೈಮ್ ರಾಯಲ್ ಅಲ್ಲಿ ಇಂಟರ್ವ್ಯೂ ಮಾಡಿದ್ದೆ. ಈ ಸತಿ ಒಂದು ಹೊಸ ರೌಂಡ್ ತಗೊಂಡ್ ಬಂದಿದ್ದೀನಿ. ಇದ್ರ ಹೆಸರು #to know more about ಸಂಜನಾ ಆನಂದ್ ಅಂತ. ಓಕೆ, ಸೊ ಇಟ್ ವಿಲ್ ಬಿ ಕ್ವಿಕ್ ಫೈರ್. ಸೊ ಕ್ವಿಕ್ ಫೈರ್. ಸೊ ನಿಮ್ ಬಗ್ಗೆ ಆದಷ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಕ್ವಿಕ್ ಫೈರ್ ಅಂದ್ರೆ ಬುಲೆಟ್ಗಳು ಪಟ್ಪಟ್ ಅಂತ ಬರ್ತಿರುತ್ತೆ. ನಾನು ಪಟ್ ಅಂತ ಆನ್ಸರ್ ಮಾಡ್ಬೇಕಾ? ಓಕೆ. ಇದು ಒಂದು ಮೋಸ್ಟ್ ಯೂಸ್ಲೆಸ್ ಟ್ಯಾಲೆಂಟ್ ಇದೆ, ಅದು ಯಾರಿಗೂ ಗೊತ್ತೇ ಇಲ್ಲ ಅಂದ್ರೆ ಯಾವ್ದು? ಓಕೆ, ಸೊ ಯೂಸ್ಲೆಸ್ ಟ್ಯಾಲೆಂಟ್ ಅಂದ್ರೆ ಲೆವೆಲ್ ಆಫ್ ಪೇಷನ್ಸ್. ಸಮ್ಟೈಮ್ಸ್ ಪೇಷನ್ಸ್ ಅಂದ್ರೆ ಬೆಳಿಗ್ಗೆ ಒಂದು ಸಿನಿಮಾ ನೋಡಿರ್ತೀನಿ, ಆ ಮೂಡ್ ಸ್ವಲ್ಪ ಇವಾಗ ತುಂಬಾ ದುಃಖದ ಸಿನಿಮಾ ಆಗ್ಬಿಡ್ತು ಅಂದ್ರೆ ಮೂಡ್ ಚೇಂಜ್ ಮಾಡ್ಕೊಳ್ಳೋಕೆ ಐ ಕ್ಯಾನ್ ವಾಚ್ ಅನದರ್ ಸಿನಿಮಾ ಅಗೇನ್ ಅಂಡ್ ಅನದರ್ ಸಿನಿಮಾ ಅಂಡ್ ಐವ್ ಡನ್ ಇಟ್. ಸೊ ಪ್ರಾಬ್ಲಿ ದಟ್ ಇಸ್ ಮೈ ಯೂಸ್ಲೆಸ್ ಟ್ಯಾಲೆಂಟ್. ಸೊ ಒಂದಿನದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸಿನಿಮಾ ನೋಡಿದ್ರೆ ಇದುವರೆಗೂ? 3 ನೋಡಿದ್ದೀನಿ, ಅದೇ ಅಷ್ಟೇ ಮ್ಯಾಕ್ಸಿಮಮ್. 3 ಸಿನಿಮಾ ನೋಡಿದ್ರೆ ಅದು ಒಂದು ಬೆಳಿಗ್ಗೆ ಸಿಕ್ಕಾಪಟ್ಟೆ ಗೋಲ್ಡ್ ಸಿನಿಮಾ ಆಗೋಯ್ತು ಅಂದ್ಬಿಟ್ಟು ಮೂಡ್ ಚೇಂಜ್ ಮಾಡ್ಕೊಳ್ಳೋಕೆ ನೋಡಿದ್ವಿ. ಓಕೆ, ಇಷ್ಟು ದಿನದ ಫಿಲಮ್ ಜರ್ನಿನಲ್ಲಿ ಯಾವ್ದಾದ್ರು ಒಂದು ವಿಯರ್ಡೆಸ್ಟ್ ಫ್ಯಾನ್ ಎನ್ಕೌಂಟರ್ ಇದೆ ಅಂದ್ರೆ ಪದೇ ಪದೇ ನೆನಪಾಗ್ತಿರುತ್ತೆ ಅಂದ್ರೆ ಯಾವುದು? ವಿಯರ್ಡೆಸ್ಟ್ ಫ್ಯಾನ್ ಎನ್ಕೌಂಟರ್, ಐ ಥಿಂಕ್ ಇದು ನಾನು ತುಂಬಾ ಕಡೆ ಹೇಳಿದ್ದೀನಿ. ದಟ್ ದೇರ್ ಇಸ್ ಒನ್ ಪರ್ಸನ್ ಹೂ ಮೆಸೇಜಸ್ ಮೀ ಆಲ್ಮೋಸ್ಟ್ ಎವ್ರಿ ಡೇ ಸಿನ್ಸ್ ಐ ಥಿಂಕ್ ತುಂಬಾ ವರ್ಷದಿಂದ, ಲೈಕ್ ಸೇ 3 years ಇಂದ ಮೇ ಬಿ. ಹಿ ಮೆಸೇಜಸ್ ಎವ್ರಿ ಡೇ ಅಬೌಟ್ ಅವ್ರು ಏನ್ ತಿಂತಾರೆ ಇಂದ ಹಿಡಿದು ಎಲ್ಲದನ್ನು. ಇನ್ನ ಸಂಜು ನಾನು ಇದ್ ಮಾಡ್ದೆ, ನೀನ್ ಇವತ್ತು ಇಂಟರ್ವ್ಯೂ ಲೀಡರ್ಸ್ ಹಾಕೊಂಡೆ, ಸಖತ್ತಾಗಿ ಕಾಣ್ತಾ ಇದ್ದೆ, ಏನ್ ಮಾಡ್ದೆ, ನೀನ್ ಇಂಟರ್ವ್ಯೂ ಯಾಕೆ ಇವತ್ತು ಮಾತಾಡ್ಲಿಲ್ಲ, ಈ ತರ. ಸೊ ಮೆಸೇಜಸ್ ಓದ್ತಾ ಇದ್ರೆ ಇಟ್ಸ್ ಸ್ಕೇರಿ ಸಮಟೈಮ್ಸ್, ಬಟ್ ರಿಯಲಿ ಅಂತ ಅನ್ಸುತ್ತೆ. ಬಟ್ ಐ ಡೋಂಟ್ ನೋ, ರಿಪ್ಲೈ ಮಾಡಿದ್ರೆ ಅವ್ರಿಗೆ ಭಯ ಆಗುತ್ತೆ. 3 ವರ್ಷ ಕಂಟಿನ್ಯೂಸ್. ಇಟ್ಸ್ ನಾಟ್ ಲೈಕ್ ಒಂದ್ ವಾರಕ್ಕೆ ಒಂದ್ಸಲ ಟೆಕ್ಸ್ಟ್, ಒಂದ್ ತಿಂಗ್ಳಿಗೆ ಒಂದ್ಸಲ ಟೆಕ್ಸ್ಟ್ ಅಲ್ಲ. ಅವ್ರ ಎಡಿಟ್ಸ್ ನಾನು 1-2-3 ಸಲ ಸ್ಟೇಟಸ್ ಅಲ್ಲಿ ರೀಶೇರ್ ಮಾಡಿದ್ದೀನಿ, ಬೇರೆ ಎಲ್ಲರೂ ಇದ್ ಮಾಡೋ ತರ. ಸೊ ಹಾಗಾಗಿ ಅವ್ರ ಮೆಸೇಜಸ್ ಓಪನ್ ಇದೆ ನನಗೆ. ಸೊ ದಟ್ಸ್ ವೈ ಐ ಕ್ಯಾನ್ ಸಿ ಇಟ್ ಡೈಲಿ. ಅವ್ರು ಕಳಿಸುವಾಗ ರೆಸ್ಪಾಂಡ್ ಮಾಡಕ್ ಹೋಗಿಲ್ಲ, ಸ್ವಲ್ಪ ಇಟ್ಸ್ ಕ್ರೇಜಿ ಅಲ್ವಾ. ಬಟ್ ಯಾ, ದಟ್ ಇಸ್ ಒನ್ ಕ್ರೇಜಿ. ಈ ಇಂಟರ್ವ್ಯೂ ನೋಡಿದ್ರೆ ಮತ್ತೊಂದು ಟಿಕ್ಸ್ ಬರುತ್ತೆ. ಥ್ಯಾಂಕ್ ಯು ಸಂಜನಾ, ನನ್ನ ಬಗ್ಗೆ ಮಾತಾಡಿದಿರಾ ಅಂತ. ಐ ಡೋಂಟ್ ನೋ. ಓಕೆ, ವಾಟ್ ಇಸ್ ಯುವರ್ ಗೋ ಟು ಕಂಫರ್ಟ್ ಫುಡ್? ತುಂಬಾ ಇಷ್ಟಪಡೋದು, ಆರಾಮ ಅಂತ ಅನ್ಸೋದು? ಬಿರಿಯಾನಿ. ಎನಿ ಡೇ ಎವ್ರಿ ಡೇ. ನನ್ಗೆ ಇವಾಗ ಸ್ಯಾಟರ್ಡೇಸ್ ನಾನು ಬಿರಿಯಾನಿ ಸ್ಯಾಟರ್ಡೇಸ್ ನಾನು ಚಿಕನ್ ತಿನ್ನಲ್ಲ. 12 o'clock ಆದ್ರೂ ನಾನು ನನ್ನ ತಂಗಿ ತರಿಸ್ಕೊಂಡು ತಿನ್ಬಿಟ್ಟು ಮಲ್ಕೋತೀವಿ ನಾವು. ಸೊ ಲೈಕ್ ದಟ್ ಬಿರಿಯಾನಿ ಇಸ್ ಮೈ ಕಂಫರ್ಟ್. ನೀವು ಕುಕ್ ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ರೆ? ದೇವರಾಣಿಲ್ಲ. ಇಲ್ವಾ? ನೋ ಐ ಸೆಡ್ ಬೈ ಮಿಸ್ಟೇಕ್ ಆಗಿ ಯಾರು ಇಲ್ದಾಗ ಏನೋ ಟ್ರೈ ಮಾಡೋಕೆ ಹೋದಾಗ ಚೆನ್ನಾಗಿ ಬರುತ್ತೆ. ಆಕ್ಚುಲಿ ಯಾರಿಗಾರ ಏನಾದ್ರು ಮಾಡ್ಬೇಕು ಅಂದಾಗ ಚೆನ್ನಾಗಿ ಬರೋದಿಲ್ಲ ಅಂತ. ಓಕೆ, ಒಂದ್ ಸ್ಕಿಲ್ಲು ನೀವು ಕಲ್ತ್ಕೋಬೇಕು ಅಂತ ತುಂಬಾ ಆಸೆ ಪಡ್ತಿದ್ದೀರಾ ತುಂಬಾ ಟೈಮ್ ಇಂದ, ಬಟ್ ಅದನ್ನ ಕಲ್ತ್ಕೊಳಕ್ ಆಗೇ ಇಲ್ಲ? ಸ್ವಿಮ್ಮಿಂಗ್. ಐ ಕ್ಯಾನ್ ಸ್ವಿಮ್. ಇಲ್ಲಿಂದ ಅಲ್ಲಿಗೆ ಬಿಟ್ರೆ ಸ್ವಿಮ್ ಮಾಡ್ತೀನಿ, ಬಟ್ ಬೇರೆ ಎಲ್ಲಾರು ಹೋಗಿ ತಳ್ಳಿದ್ರೆ ಸ್ವಿಮ್ ಮಾಡಕ್ ಬರಲ್ಲ. ಆತರ. ಸೊ ತುಂಬಾ ಟೈಮ್ ಇಂದ ಅನ್ಕೋತಿದೀನಿ ಕಲಿಬೇಕು ಅಂತ. ಸೊ ಸ್ವಿಮ್ಮಿಂಗ್ ಕಲಿಯಕ್ ಆಗಿಲ್ಲ. ಮೋಸ್ಟ್ ಯಾರು ತಳ್ಬೇಕು, ನಿಮ್ಗೆ ನಾವೇ ಕಲಿತೀರಾ ಅನ್ಸುತ್ತೆ. ಐ ಡೋಂಟ್ ನೋ, ಅದೊಂದು ಇನ್ನ ಬಕೆಟ್ ಲಿಸ್ಟ್ ಅಲ್ಲಿ 5-6 ವರ್ಷದಿಂದ ಇದೆ, ಮಾಡಕ್ಕಾಗಿಲ್ಲ. ಯಾರನ್ನ ನೋಡಿ ನಿಮ್ಗೆ ಸ್ಟಾರ್ ಸ್ಟಕ್ ಫೀಲಿಂಗ್ ಬಂದಿದ್ದು ಅಂದ್ರೆ ಫಸ್ಟ್ ಟೈಮ್ ವಾವ್ ಅಂತ ಅನ್ಸಿದ್ದು? ಅಪ್ಪು ಸರ್ ನೋಡಿ ಅಂತ ಐ ಥಿಂಕ್. ಓಕೆ, ಯಾವ ಮೂಮೆಂಟ್ ಜ್ಞಾಪಕ ಐತೆ ಅದು? ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನಾನು ಅಳ್ತಾ ಇದ್ದೆ, ಜೋರಾಗಿ ಅಳ್ತಾ ಇದ್ದೆ. ಬಿಕಾಸ್ ನಂಗೆ ಸಿಕ್ಕೇ ಇಲ್ಲ, ಅವರು ನೋಡೇ ಇಲ್ಲ ನನ್ನ ಸರ್ನ. ಸೊ ನಾನು ಅವ್ರು ಫಸ್ಟ್ ಟೈಮ್ ನೋಡಿದಾಗ
ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಖುಷಿಗೆ, ಅಂಡ್ ಅವರೇ ಬಿರಿಯಾನಿ ತರಿಸ್ಕೊಟ್ಟು ಸಮಾಧಾನ ಮಾಡಿದ್ರು. ವಾವ್, ಅವರು ನಿಮ್ಗೆ ಇಷ್ಟ ಆಗಿರೋ ಬಿರಿಯಾನಿ ತರಿಸ್ಕೊಟ್ಟಿದಾರಲ್ಲ. ಯಾ, ಸೊ ದಟ್ ವಾಸ್ ಮೈ ಒಂಥರ ಸ್ಟಾಕ್ ಮೂಮೆಂಟ್. ಓಕೆ, ಯಾವ್ದಾದ್ರು ಒಂದು ಸೂಪರ್ಸ್ಟಿಷನ್ ಇದೆಯಾ ನಿಮ್ದು? ಶೂಟ್ ಹೋಗೋಕ್ಕಿಂತ ಮುಂಚೆ ಇಲ್ಲ ಪರ್ಫಾರ್ಮೆನ್ಸ್ ಮಾಡೋದಕ್ಕಿಂತ ಮುಂಚೆ ಈ ತರದ್ದು ಎಲ್ಲರಿಗೂ ಒಂದು ಸೂಪರ್ಸ್ಟಿಷನ್ ಅಂತ ಇರ್ತಾರೆ, ನಿಮ್ಗೆ ಯಾವ್ದಾದ್ರು ಇದೆಯಾ? ಇಟ್ಸ್ ಸೂಪರ್ಸ್ಟಿಷಿಯಸ್ ಬಿಲೀಫ್ ಅಲ್ಲ. ಐ ಮೀನ್ ನಾನು ಪ್ರೇ ಮಾಡಿ ಇದು ಮಾಡ್ತೀನಿ, ಅಂದ್ರೆ ಆಂಕ್ಷಿಯಸ್ ಆಗ್ಬೇಡ, ಅಪರಲ್ ಆಗ ಅದು ಕ್ಯಾಮ್ರಲ್ಲಿ ಯೂಶಲಿ ಟೇಕ್ ಮುಂಚೆ ಐ ಥಿಂಕ್ ರೆಗ್ಯುಲರ್ಲಿ ಐ ಡೂ ದಿಸ್. ಚೆನ್ನಾಗಿ ಬರುತ್ತೆ ಅಂತ ತಲೆ ಕೆಡ್ಸ್ಕೊಬೇಡ, ಎಲ್ಲ ಸಗದಾಗುತ್ತೆ. ಐ ಡೂ ಇಟ್ ಅಂಡ್ ದೆನ್ ಸ್ಟಾರ್ಟ್ ಎನಿ ಶೂಟ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಸ್ವಲ್ಪ ನನ್ನ ಕಾಮ್ ಮಾಡ್ಕೊಂಡು ಸಗದ ಯು ಕಿಲ್ಲಿಂಗ್ ಇಟ್ ಬೇಬ್, ಲೈಕ್ ಇಟ್ಸ್ ಗೋನಾ ಬಿ ಫೈನ್ ಅಂತ. ಇದನ್ ಬಿಟ್ಟು ಬೇರೆ ಯಾವ್ದಾದ್ರು ಸೂಪರ್ಸ್ಟಿಷನ್ ನೋಡಿದ್ರಾ ನಿಮ್ ಸೆಟ್ ಅಲ್ಲಿ? ತುಂಬಾ ನೋಡಿದೀನಿ. ಯಾವ್ದಾದ್ರು ಒಂದು ಫನಿ ಸೂಪರ್ಸ್ಟಿಷನ್ಸ್ ಇದೆಯಾ? ಅಂದ್ರೆ ಐವ್ ಹರ್ಡ್ ಒನ್ ಆಫ್ ಮೈ ಟೀಮ್ ಟೆಲ್, ಇವಾಗ ಈ ಸೆಟ್ ಅಲ್ಲಿ ಮಾಡಿರೋ ಏನಾದ್ರು ಕೆಲಸ ವರ್ಕ್ ಆಗಿಲ್ಲ ಅಂದ್ರೆ ಅದನ್ನ ನೆಕ್ಸ್ಟ್ ಸಿನಿಮಾಗ್ ಮಾಡಲ್ಲ ಅವರು. ಓಕೆ, ಆತರ ಇವಾಗ ಫಾರ್ ಎಕ್ಸಾಂಪಲ್ ಈ ಸಿನಿಮಾಗ್ ನಾವು ಕೇಕ್ ಕಟ್ ಮಾಡಿದೀವಿ, ಈ ಸಿನಿಮಾ ಓಡಿಲ್ಲ, ನೆಕ್ಸ್ಟ್ ಸಿನಿಮಾ ಕೇಕ್ ಕಟ್ ಮಾಡಲ್ಲ ಅವರು. ಸೊ ಆತರ ದಟ್ ವಾಸ್, ಅದೇ ಒಬ್ಬೊಬ್ರು ಬಿಲೀಫ್ ಒಂದಂತರ ಬ್ಯಾಡ್ ಅವ್ರ ಜೋಕ್ ಆತರ ಅಲ್ಲ ಅದು, ಬಟ್ ಇಟ್ಸ್ ಅ ಬಿಲೀಫ್. ಬಟ್ ನನಗೆ ಸರ್ಪ್ರೈಸಿಂಗ್ ಆಗಿತ್ತು ಅವಾಗ. ಓಕೆ. ಅಂಡ್ ಸಂಜನಾ ಅವ್ರಿಗೆ ಕೋಪ ಬಂದ ತಕ್ಷಣ ಬರುವಂತಹ 3 ಪದಗಳು ಬೈಯಕ್ಕೆ ಅಂತಾನೆ ಬರುತ್ತೆ ಅಷ್ಟೇ, ಬಿಟ್ರೆ 3 ಪದ ಏನಿಲ್ಲ, ಒಂದೇನಾ? ಅಷ್ಟೊಂದು ಒಳ್ಳೆಯವರಾ? ಇಲ್ಲ ಹಂಗೆಲ್ಲ ಏನಿಲ್ಲ. ಅದೇ ಕ್ಯಾಮ್ರಾ ಮುಂದೆ ಇದೆ ಅಂದ್ಬಿಟ್ಟು ಏನ್ ತಗೊಳಕ್ ಹೋಗ್ತಾ ಇಲ್ಲ ಅಷ್ಟೇ, ಬರುತ್ತೆ. ಪದೇ ಹೇಳೋ 3 ಸುಳ್ಳು? ಇಲ್ಲ, ನಾವು ಜಾಸ್ತಿ ಸುಳ್ಳು ಹೇಳಲ್ಲ. ಇದೇ ಒಂದ್ ಸುಳ್ಳು. ನಾನ್ ಸುಳ್ಳೇ ಹೇಳಲ್ಲ ಅಂದಿಲ್ಲ, ಜಾಸ್ತಿ ಹೇಳಲ್ಲ ಅಂದೆ. ಓನ್ಲಿ ಬಿಕಾಸ್ ನಂಗೆ ಆಮೇಲೆ ಅಲ್ಲ, ನನ್ಗೆ ಸತ್ಯನೇ ಹೇಳ್ಬೇಕು ಪಾಲಿಸಿ ಆತರ ಏನಿಲ್ಲ, ನಾನು ಹೇಳಿರೋದು ಮರ್ತೋಗ್ತೀನಿ. ಸೊ ಹಾಗಾಗಿ ನಾನು ಸುಳ್ಳು ಹೇಳಲ್ಲ ಅಷ್ಟೇ. ಇವಾಗ ನಾನು ಹೇಳಿರ್ತೀನಿ ನಿಮ್ಗೆ, ನಾನು ಇವತ್ತು ಬಿಸಿ ಇದ್ದೀನಿ, ಶೂಟ್ ಇದೆ ಅಂತ ಹೇಳಿರ್ತೀನಿ, ನೀವು ನಾಳೆ ಕಾಲ್ ಮಾಡುವಾಗ ನಾನು ಮರ್ತೋಗ್ಬಿಟ್ಟು ನಂಗೆ ನಾಳೆ ಬೇರೆ ಏನೋ ಇದೆ ಬರಲ್ಲ ಅಂತ ಹೇಳ್ಬಿಟ್ಟಿರ್ತೀನಿ. ಸೊ ಮಿಸ್ ಮ್ಯಾಚ್ ಆಗತ್ತೆ ಅಂದ್ಬಿಟ್ಟು ನಾನು ಸುಳ್ಳು ಹೇಳಲ್ಲ, ನಿಜನೇ ಹೇಳ್ಬಿಡ್ತೀನಿ ಅಷ್ಟೇ. ಫ್ರೀ ಆಗಿದ್ದಾಗ ಮಾಡಕ್ ಇಷ್ಟಪಡುವಂತಹ 3 ವಿಷಯಗಳು? ಬಿಂಜ್ ವಾಚ್. ಓಕೆ, ಬಿಂಜ್ ವಾಚ್ ಮಾಡ್ತೀನಿ, ಇಲ್ಲ ಸುಮ್ಮನೆ ರೆಡಿ ಆಗೋದು. ಸೊ ಇಟ್ ಲಿಫ್ಟ್ಸ್ ಅಪ್ ಮೈ ಮೂಡ್. ಏನಾದ್ರು ಮನೇಲಿ ಬೋರ್ ಆಗಿದ್ದಾರೆ, ಸುಮ್ಮನೆ ಏನಾದ್ರು ನ್ಯೂ ಮೇಕಪ್ ಪ್ರಾಡಕ್ಟ್ಸ್ ಇರುತ್ತೆ, ಇಲ್ಲ ಹೊಸ ಹೇರ್ ಸ್ಟೈಲ್ಸ್ ಏನಾದ್ರು ನೋಡಿರ್ತೀನಿ ಅಂದ್ರೆ, ಸೊ ರೆಡಿ ಆಗೋದು, ಸುಮ್ಮನೆ ರೆಡಿ ಆಗೋದು. ಅದ್ ಬಿಟ್ರೆ ವಿತ್ ಮೈ ಪೆಟ್. ಐ ಲೈಕ್ ಸ್ಪೆಂಡಿಂಗ್ ಟೈಮ್ ವಿತ್ ಹರ್. ರೀಸೆಂಟ್ ಆಗಿ ಯಾವ್ದಾದ್ರು ಒಂದು ಸಿನಿಮಾ ನೋಡಿ ವಾವ್ ಈ ಪಾತ್ರ ಸಕ್ಕತ್ತಾಗಿದ್ರು ನಾನ್ ಮಾಡ್ಬೇಕು ಅಂತ ಅನ್ಸಿದ್ರು ನಿಮ್ಗೆ? ಸಾಯಿ ಪಲ್ಲವಿ ಶಿವಕಾರ್ತಿಕೇಯನ್ ಅವ್ರದ್ದು ಅಮರನ್. ಅಂಡ್ ಫಸ್ಟ್ ಜಡ್ಜ್ಮೆಂಟಲ್ ಥಾಟ್ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದ ತಕ್ಷಣ ಅನ್ಸಿದ್ದು ಅಂಡ್ ಇವತ್ತು ಚೇಂಜ್ ಆಗಿರೋದು? ಅಫ್ಕೋರ್ಸ್ ಇದು ಎಲ್ರಿಗೂ ಒಂದಿರುತ್ತೆ ನೋಷನ್ ಸಿನಿಮಾ ಇಂಡಸ್ಟ್ರಿ ಅಂದಾಗ ದಟ್ ಇಟ್ ಇಸ್ ಅನ್ಸೇಫ್ ಅಂತ. ಓಕೆ, ಇವತ್ತು ಹಂಗ ಅನ್ಸತ್ತಿಲ್ಲ ನನಗೆ. ಐ ಬೀನ್ ಟಚ್ ವೆರಿ ಲಕ್ಕಿ, ತುಂಬಾ ಪ್ರೊಫೆಷನಲ್ ಡಿಗ್ನಿಫೈಡ್ ಟೀಮ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಸೋ ಫಾರ್ ನನ್ನ ಕರಿಯೋ ಥ್ರೂ. ಸೊ ನನಗೆ ಇಟ್ ಇಸ್ ನಾಟ್ ವೆರಿ ಅನ್ಸೇಫ್ ಅಂತ ಅನ್ಸಿಲ್ಲ. ಐ ಡೋಂಟ್ ನೋ, ಇಟ್ ಡಿಪೆಂಡ್ಸ್ ಆನ್ ಅಸ್ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ಟುಡೇ ಮುಂಚಿನ ತರ ಕಲ್ಚರ್ ಇಲ್ಲ ಅಂತ ಅನ್ಸುತ್ತೆ. ಐ ಥಿಂಕ್ ಇಟ್ ಇಸ್ ಸೇಫರ್ ಅಂತ. ಐ ಮೀನ್ ಫಾರ್ ವಾಟ್ ಐ ಹವ್ ಸೀನ್, ಐ ಆಮ್ ಟಾಕಿಂಗ್ ಓನ್ಲಿ ಫ್ರಮ್ ನಾನು ನೋಡಿರೋ ಇಂಡಸ್ಟ್ರಿನ ಮಾತ್ರ. ಆ ಒಂದು ನೋಷನಲ್ ಬಂದಿದ್ದು ನಾನು, ದಟ್ ಇಟ್ ಇಸ್ ಅನ್ಸೇಫ್ ಹೆಂಗೋ ಏನು ಅಂತ. ಬಟ್ ಟುಡೇ ಐ ಫೀಲ್ ಇಟ್ಸ್ ಸೇಫರ್. ಇಟ್ಸ್ ಫಿಲ್ಡ್ ವಿತ್ ಪ್ಯಾಷನೇಟ್ ಪೀಪಲ್. ಪ್ರಾಬ್ಲಿ ಬೇರೆ ಯಾವ ಫೀಲ್ಡಲ್ಲೂ ಇಷ್ಟು ಪ್ಯಾಷನೇಟ್ ಆಗಿ ನಾವು ಕೆಲಸ ನೋಡೇ ಇರಲ್ಲ. ಸೊ ಇಟ್ಸ್ ಅ ವೆರಿ ನೈಸ್ ಫೀಲ್ ಟು ಬಿ ಇನ್. ಸೊ ಈ ಬ್ಯಾಂಗಲ್ ಬಂಗಾರಿಗೆ ಫಸ್ಟ್ ಬಂದಿದ್ದ ಪ್ರಪೋಸಲ್ ಯಾವಾಗ? ಫಸ್ಟ್ ಪ್ರಪೋಸಲ್ ಐ ರಿಮೆಂಬರ್ 8th. ನೀವು ನಿಮ್ ಲೈಫ್ ಅನ್ನ ಯಾರ ಜೊತೆ ಯಾರು ಸ್ವಾಪ್ ಮಾಡ್ಕೋಬಹುದು ಕನ್ನಡ ಇಂಡಸ್ಟ್ರಿನಲ್ಲಿ ಫಾರ್ ಎ ಡೇ ಅಂತ ಅಂದ್ರೆ ಯಾರು ಮತ್ತೆ ಯಾಕೆ? ವಿತ್ ಅ ಗರ್ಲ್, ವಿತ್ ಅ ಬಾಯ್, ಎನಿಬಡಿ. ವಿತ್ ಐ ಥಿಂಕ್ ಕಿಚ್ಚ ಸುದೀಪ್ ಸರ್. Okay, for what? Yeah, I mean he's a superstar alla. He has a, I mean, huge legacy. So I'd want to see ಹೆಂಗಿರುತ್ತೆ ಅವ್ರ ಮನೆ ಓಪನ್ ಮಾಡಿದ್ರೆ ಅವ್ರ ಅಷ್ಟು ಜನ ಫ್ಯಾನ್ಸ್ ವಿಡಿಯೋಸ್ ನೋಡ್ತಾ ಇರ್ತೀವಿ, ಆ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಒಂದು ಮೇ ಬಿ ಫಾರ್ ಎ ಡೇ. ಒಂದು ಅನ್ಎಕ್ಸ್ಪೆಕ್ಟೆಡ್ ಫೀಡ್ಬ್ಯಾಕ್ ನಿಮ್ ಸಿನಿಮಾ ಬಗ್ಗೆ ನಿಮ್ಗೆ ಸಿಕ್ಕಿರೋದು, ಅದು ಇವತ್ತು ನಾಪ್ಕ ಇರೋದು? ವೆರಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ಸಿದ್ದು ವಾಸ್ ಬ್ಯಾಂಗಲ್ ಬಂಗಾರಿ. ನನಗೆ ನಾನು ದಿಸ್ ವಾಸ್ ವೆರಿ ಈಸಿಲಿ ತುಂಬಾ ಹ್ಯಾಪಿಯಾಗಿ ಮಾಡಿದಂಥ ಸಾಂಗ್ ಇದು. ಇವಾಗ ಸಾಂಗ್ ನೀವು ನೋಡಿದ್ರೆ ತುಂಬಾ ಈಸಿ ಇದೆ ಅದರಲ್ಲಿ. ಅದು ಇದೇ ತರ ಹೇರ್ ಬೇಕು, ಮೇಕಪ್ ಬೇಕು, ನಮ್ ಕಾಸ್ಟ್ಯೂಮ್ಸ್ ಅಥವಾ ಏನಿಲ್ಲ, ಇಟ್ಸ್ ಜಸ್ಟ್ ಮೀ ಅಂಡ್ ಯು ಆರ್ ಹ್ಯಾಪಿಲಿ ಡಾನ್ಸಿಂಗ್ ಅಷ್ಟೇ. ಸೊ ಇದು ಹೆಂಗೆ ರೀಚ್ ಆಗ್ಬೋದು ಅನ್ನೋ ಒಂದು ಇದಿತ್ತು. ಬಟ್ ಈ ಲೆವೆಲ್ಗೆ
ಎವ್ರಿವೇರ್ ಇದೆ ಬ್ಯಾಂಗಲ್ ಬಂಗಾರಿ ಟುಡೇ. ನೆನ್ನೆ ಒಂದು ಮೀಮ್ ನೋಡಿದೆ, ವಾಟ್ಸ್ ಹ್ಯಾಪನಿಂಗ್ ಇನ್ ಕರ್ನಾಟಕ ಅಂದ್ರೆ ಬ್ಯಾಂಗಲ್ ಬಂಗಾರಿ ಇಸ್ ಹ್ಯಾಪನಿಂಗ್ ಅಂತ. ಸೊ ಟು ದಟ್ ಎಕ್ಸ್ಟೆಂಟ್ ಆಕ್ಚುಲಿ ರೀಚ್ ಆಗ್ತಾ ಇದೆ. ಸೊ ಐ ಥಿಂಕ್ ಇದು ನಾನು ಎಕ್ಸ್ಪೆಕ್ಟ್ ಇಷ್ಟೊಂದು ಮಾಡಿಲ್ದೆ, ಲೈಕ್ ಇಟ್ಸ್ ಗಿವನ್ ವಾವ್ ಫೀಲಿಂಗ್. ಯಾ ಅಂಡ್ ಕೆರಿಯರ್ ಸ್ಟಾರ್ಟಿಂಗ್ ಅಲ್ಲಿ ಈ ವರ್ಷ ಗೊತ್ತಿದ್ರೆ ಸಿಕ್ಕಾಬಿಟ್ಟೆ ಆರಾಮಾಗಿರ್ತಿತ್ತು ಅಂತ ಅನ್ಸಿದ್ದು? ಇಲ್ಲ, ನಾನು ಆಕ್ಚುಲಿ ಅವಾಗೇ ಇನ್ನ ಆರಾಮಾಗಿದ್ದೆ. ಏನು ಗೊತ್ತಿಲ್ದೇನೆ ನಾನು ತುಂಬಾ ಆರಾಮಾಗಿದ್ದೆ. ಅವಾಗ ಏನು ಟೆನ್ಷನ್ ಇರ್ಲಿಲ್ಲ. ಬಂದಿದ್ ಫಸ್ಟ್ ಸಿನಿಮಾ ಸಗಲಾಗಿ ಮಾಡ್ಬೇಕು, ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಅಷ್ಟೇ ಇರ್ತಾ ಇದ್ದಿದ್ದು. ಸೊ ಇವಾಗೆ ಆಕ್ಚುಲಿ ಸ್ವಲ್ಪ ಹಿಂಗೆ ಮಾಡಬೇಕು, ನೆಕ್ಸ್ಟ್ ಹೆಂಗೆ ಇದು ಮಾಡಿದ್ರೆ ಅದೇ ಹೆಂಗೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಸೊ ಐ ಥಿಂಕ್ ಐ ವಾಸ್ ಮಚ್ ಇನ್ ಪೀಸ್ ಅವಾಗ. ಓಕೆ, ಈಗ ನಾನೊಬ್ಬ ಡೈರೆಕ್ಟ್ರು ಒಂದು ಕೆಟ್ಟ ಕತೆ ಹೇಳ್ತಿದ್ದೀನಿ, 3 ಅವರ್ ನರೇಶನ್ ಕೊಟ್ಟಿದ್ದೀನಿ. ನನಗೆ ಇವಾಗ ಮ್ಯಾನೇಜ್ ಮಾಡಿ ನೀವು ಇಲ್ಲ ಅಂತ ಹೇಳ್ಬೇಕು, ಹಿಂಗ್ ಮ್ಯಾನೇಜ್ ಮಾಡ್ತೀರಾ? ನಾನು ಇವಾಗ ಇಲ್ಲ ಒಪ್ಕೊಂಡ್ಬಿಡ್ತೀರಾ? ಇಲ್ಲ ಹಂಗ ಒಪ್ಕೊಂಡೆಲ್ಲ ಬರೋದಿಲ್ಲ. ಅಂದ್ರೆ ವೆರಿ ಆನೆಸ್ಟ್ ಆಗಿ ನನ್ಗೆ ನನ್ನ ಪಾತ್ರ ಇಷ್ಟ ಆಗಿಲ್ಲ ಅಂತ ಹೇಳ್ತೀನಿ. ಐ ಡೋಂಟ್ ವಾಂಟ್ ಟು ಪ್ಲೇ ದಿಸ್ ರೋಲ್ ಅಂತ. ಅದ್ರ ಮೇಲೂ ಸಮ್ಟೈಮ್ಸ್ ಕನ್ವಿನ್ಸಿಂಗ್ ಆಗಿ ಏನಾದ್ರು ಬರುತ್ತೆ, ನಂಗೆ ಹೇಳಕ್ಕೆ ಗೊತ್ತಾಗಿಲ್ಲ ಅಂದ್ರೆ ಇಟ್ಸ್ ಅ ರೆಗ್ಯುಲರ್ ಆನ್ಸರ್, ಡೇಟ್ ಇಶ್ಯೂಸ್ ಅಂತ ಹೇಳೋದಷ್ಟೇ. ಬಟ್ ಯಾ, ನೋಡಿದ್ರ ಹೆಂಗ್ ಬಾಯ್ ಬಿಡಿಸ್ತಾರೆ, ಪದೇ ಹೇಳೋ ಸುಳ್ಳು. ಸೊ ಈಗ ಅದೇ ತರ ನಾನು ಇನ್ನೊಬ್ಬ ಡೈರೆಕ್ಟರು ಸಿಕ್ಕಾಪಟ್ಟೆ ಚೆನ್ನಾಗಿರೋ ಕತೆ ಹೇಳಿದೀನಿ, ಸೂಪರ್ ಆಗಿದೆ ನಿಮ್ ಪಾತ್ರ, ಬಟ್ ನಿಮ್ ಡೇಟ್ಸ್ ಇಲ್ಲ, ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಅದೇ ಹೇಳ್ತಾ ಇರೋದು, ಐ ಫೀಲ್ ಸೋ ಬ್ಯಾಡ್. ಇವನ್ ಟುಡೇ ಐ ರಿಗ್ರೆಟ್ ನಾಟ್ ಟೇಕಿಂಗ್ ಒನ್ ಸಿನಿಮಾ. ಇದೇ ಸಿನಿಮಾ ಬ್ಲಾಕ್ ಬಸ್ಟರಾ? ಇಲ್ಲ, ಸಿನಿಮಾ ಓಡ್ಲಿಲ್ಲ, ಬಟ್ ನನ್ಗೆ ಆ ಸಿನಿಮಾ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಓಡ್ಲಿಲ್ಲ ಅದು, ಬಟ್ ನನಗ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ಸಿಕ್ಕಾಪಡೆ ಬೇಜಾರಾಗಿತ್ತು. ಇವತ್ತು ಕೂಡ ಆ ಸಿನಿಮಾ ಮಾಡ್ಬೇಕಾಗಿತ್ತು ಗುರು ಅಂತ ಅನ್ಸುತ್ತೆ. ಚೆನ್ನಾಗಿ ಹೋಗ್ಲಿಲ್ಲ ಅಂದ್ರೂ ಬಟ್ ಆ ಪಾತ್ರ ತುಂಬಾ ಚೆನ್ನಾಗಿತ್ತು ಅಂಡ್ ಆ ಕೊಲಾಬ್ರೇಷನ್ ತುಂಬಾ ಚೆನ್ನಾಗಿತ್ತು. ಸೊ ಸಮ್ಟೈಮ್ಸ್ ನೀವು ವರ್ಕ್ ಆಗಿಲ್ಲ ಅಂದ್ರೂ ಅವರಿಂದ ಕಲಿಯೋ ತುಂಬಾ ಇರುತ್ತೆ. ಸೊ ಇವನ್ ಟುಡೇ ಐ ರಿಗ್ರೆಟ್. ಇನ್ಯಾವ್ದಾದ್ರು ಬೇರೆ ಮೂವಿ ಬಿಟ್ಟು ಅದು ಬ್ಲಾಕ್ ಬಸ್ಟರ್ ಆಗಿರೋದು ರಿಗ್ರೆಟ್ ಮಾಡಿದ್ರೆ? ಅವಾಗ ಅಯ್ಯೋ ಕ್ಯಾಲ್ಕುಲೇಷನ್ ಮಾಡ್ಬಿಟ್ನ ಅಂತ ಇದ್ ಮಾಡ್ಕೊಂಡಿರೋದು ಇದೆ. ಸೊ ಅದು ಆಗಿದೆ. ಸಂಜನಾ ಅವ್ರ ಲೈಫ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅದಕ್ಕೊಂದು ಮೂವಿ ಟೈಟಲ್ ಕೊಡ್ಬೇಕು ಅಂದ್ರೆ ಯಾವ್ದು ಬೆಟರ್ ಟೈಟಲ್? ಇವಾಗ ಸದ್ಯಕ್ಕೆ ಬ್ಯಾಂಗಲ್ ಬಂಗಾರಿನೇ. ಮೂಮೆಂಟ್ ಇನ್ ಯರ್ ಲೈಫ್ ನಾನ್ ಸೂಪರ್ ಸುಪ್ರೀಂ ಅಂತ ಅನ್ಸಿದ್ದು ಇಂಡಸ್ಟ್ರಿಗೆ ಬಂದ್ಮೇಲೆ, ಅಂಡ್ ನನ್ ಝೀರೋ ಅಂತ ಅನ್ಸಿದ್ದು ನನಗೆ ಅನ್ಸಿರೋ ಮಟ್ಟದಲ್ಲಿ. ಆಫ್ ಕೋರ್ಸ್ ಇಟ್ಸ್ ನಾಟ್, ಐ ಹ್ಯಾವ್ ನಾಟ್ ರೀಚ್ ದಟ್ ಲೆವೆಲ್ ಯೆಟ್, ಬಟ್ ಇರೋದ್ರಲ್ಲಿ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಆಫ್ ಯುವರ್ ಲೈಫ್. ಹೈಯೆಸ್ಟ್ ಖುಷಿ ಕೊಟ್ಟಿದ್ ಮೂಮೆಂಟ್ ಅಂದ್ರೆ ವೆರಿ ರೀಸೆಂಟ್ಲಿ ನಾವು ಒಂದು ಕಾಲೇಜ್ ಹೋಗಿದ್ವಿ. And it's always there when people shout, I mean, excitement ತೋರಿಸ್ತಾರೆ ನೀವು ಬಂದಾಗ. It's always there. It's always a nice feeling. ಸೆಲೆಬ್ರಿಟಿನ ನೋಡಿದಾಗ ಹಾಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಐ ಮೀನ್ ಸ್ಟಾರ್ಸ್ಗಳನ್ನ ನೋಡಿದಾಗ. ಬಟ್ ಆಸ್ ಫ್ರೆಶರ್ಸ್ ನಾವು ರೀಸೆಂಟ್ ಆಗಿ ಒಂದ್ ಕಡೆ ಹೋಗಿದ್ವಿ ಅಂಡ್ ಅವ್ರು ಹೇಗೆ ನಾನು ಮಾತಾಡೋಕ್ಕೆ ಚಾನ್ಸ್ ಸಿಗ್ತಾ ಇಲ್ಲ ನನಗೆ. ನನ್ನ ಹೆಸರು ಹೇಳಿದ ತಕ್ಷಣ ಹೆಂಗ್ ಕಿರಿಚ್ತಾ ಇದ್ದಾರೆ ಅಂದ್ರೆ, ನಾನು ಪಕ್ಕದಲ್ಲಿ ನೋಡ್ತಿದ್ದೆ, ಯಾರು ಬಂದ್ರ ನನಗೆ ರಿಯಲಿ ಲೈಕ್ ಇರುತ್ತೆ, ಎಲ್ಲ ಕಾಲೇಜಸಲ್ಲೂ ಇರುತ್ತೆ. ಬಟ್ ದೇರ್ ಇಸ್ ಒನ್ ಲಿಮಿಟ್, ಬಂದ ತಕ್ಷಣ ಖುಷಿಯಾಗಿ ಇದು ಮಾಡ್ತಾರೆ. ಬಟ್ ಟು ಎನ್ ಎಕ್ಸ್ಟೆಂಟ್ ಎಷ್ಟು ಲವ್ ಇತ್ತು ಅಂದರೆ ಅವತ್ತು ನಾನು ಕಾರ್ ಹೋಗೋವರೆಗೂ ಕಾರ್ ಹಿಂದೆ ಓಡ್ಕೊಂಡು ಐ ಮೀನ್ ಇಟ್ ವಾಸ್ ಅಲ್ ವೆರಿ ಸ್ಪೆಷಲ್. ಐ ಫೆಲ್ಟ್ ಓಕೆ, ಏನೋ ಪರಲ್ಲ ಮಾಡಿರ್ಬೋದು ನಾನು. ಐ ಥಿಂಕ್ ಐ ಆಮ್ ಸಮ್ವೇರ್ ವೇರ್ ಐ ವಾಂಟ್ ಟು ಬಿ, ಕರೆಕ್ಟ್ ದಾರಿಲಿ ಹೋಗ್ತಾ ಇರ್ಬೋದೇನೋ ಅಂತ ಫೀಲಿಂಗ್ ಕೊಟ್ಟಿತ್ತು. ಸೊ ದಟ್ ಇಸ್ ಒನ್ ವೆರಿ ವೆರಿ ಹ್ಯಾಪಿ ಮೂಮೆಂಟ್. ಝೀರೋ ಅಂತ ಅನ್ಸಲ್ಲ, ಇಟ್ಸ್ ವೆರಿ ಫನ್ನಿ ಅಂತ ಅನ್ಸುತ್ತೆ. ನಾವು ಕೆಲವು ಸಲ ಶೂಟ್ ಮಾಡ್ಬೇಕಂದ್ರೆ ನಮ್ಮನೆ ಬಂದ್ಬಿಟ್ಟು ಕೆಲವು ಸಲ ಕೇಳಿದ್ದೆ ಇದೆ, ಯಾವ ಸಿನಿಮಾ ನಡೀತಾ ಇರೋದು, ಸೀರಿಯಲ್ಲ, ಯಾರು ಆಕ್ಟರ್ ಯಾರು? ನಾನು ಸಿನಿಮಾ ನಡೀತಾ ಇದೆ, ನಾನೇ ಹೀರೋ ಅಂತ. ಸೊ ದಟ್ ಐ ಫೀಲ್ ಲೈಕ್ ಓಕೆ ಅಂತ. ಹಿಂಗೂ ಮಜಾ ಇರುತ್ತಲ್ವಾ, ಯಾರು ಹೀರೋಯಿನ್? ಸಂಜನಾ ಆನಂದ್ ಅಂತ. ಹೌದಾ, ಎಲ್ಲಿರ್ತಾರ ಅವರು? ಇಟ್ಸ್ ವೆರಿ ಫನ್ನಿ. ಎಷ್ಟು ಗಲಾಟೆ ಮಾಡಿ ಫೋಟೋಸ್ ತೆಗೆಸ್ಕೋತಾರೆ ಕೆಲವು. ಇದು ಐ ಮೀನ್ ನಾನು ಹೇಳ್ತಾ ಇರೋದು, ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಮೀ, ತುಂಬಾ ಜನ ರಿಲೇಟ್ ಮಾಡ್ಕೋತಾರೆ ಆಕ್ಟರ್ಸ್ ಇದಕ್ಕೆ. ಎಷ್ಟು ಗಲಾಟೆ ಎಲ್ಲ ಮಾಡಿ ಸೆಲ್ಫಿ ತೆಗೆಸ್ಕೊಳಕ್ ಬರ್ತಾರೆ ಅಂತ ಅಂದ್ರೆ ನಮ್ಗೆ ಅನ್ಸುತ್ತೆ, ಐ ಥಿಂಕ್ ದಿಸ್ ಪರ್ಸನ್ ಇಸ್ ಪ್ರಾಬ್ಲಿ ಫಾಲೋಯಿಂಗ್ ಮೀ, ನಮ್ಮ ಮೈ ಸಿನಿಮಾಸ್ ಎಲ್ಲ ಅಷ್ಟು ಲವ್ ತೋರಿಸ್ತಾ ಇದಾರೆ ಅಂತ ಸೆಲ್ಫಿ ಕೊಟ್ರೆ ನಿಮ್ಮ ಹೆಸರೇನೋ ಅಂತಾರೆ ಎಂಡ್ ಅಲ್ಲಿ. ಸೊ ನಿಮ್ಮ ಸೆಲೆಬ್ರಿಟಿ ಕ್ರಶ್ಗೆ ನೀವ್ ಯಾವ ತರ ಕನ್ಫೆಸ್ ಮಾಡ್ಕೊಂಡಿದ್ರಾ ದಟ್ ಯು ಆರ್ ಮೈ ಕ್ರಶ್ ಅಂತ? ಯಾ, ಐ ಮೀನ್ ಇಟ್ ವಾಸ್ ಫಾರ್ ಅಪ್ಪು ಸರ್. ಕ್ರಶ್ ಅಂತ, ಹಿ ವಾಸ್ ನಾಟ್ ಮೈ ಕ್ರಶ್. ಅವ್ರನ್ನೊಂಥರ ನಾನು ಏನಂತಾರೆ
ಯಾರಾದ್ರೂ Respect ಯಾವ with ತರ respect ನೋಡ್ತೀವಲ್ಲ ಆ ತರ ನೋಡ್ತಾ ಇದ್ದಿದ್ದು. ಅಂಡ್ ಐ ಟೋಲ್ಡ್ ಹಿಮ್ ಆಲ್ಸೋ ಓಕೆ. ಅಂಡ್ ಹಿ ವಾಸ್ ವೆರಿ ಸ್ವೀಟ್. ಹಿ ವಾಸ್ ಲೈಕ್ ನಿಮ್ ಪರ್ಸನಾಲಿಟಿಗೆ ಮತ್ತೆ ನಿಮ್ ಲೈಫ್ ಸ್ಟೈಲ್ಗೆ ಸೂಟ್ ಆಗೋ ತರದ ಒಂದು ಸಾಂಗ್ ಕನ್ನಡದಲ್ಲಿ ಯಾವ್ದಾದ್ರು ಇದ್ರೆ ಯಾವ್ದು? I don't know, it's very funny ಆಯ್ತಾ, but there's one song that it ನೆನ್ಸ್ಕೊಂಡಾಗೆಲ್ಲ ನಾನು ಫುಲ್ ಇದಾಗ್ತದೆ. there's one song ಹೇಳಿ ನಾವು ನಗಣ. ಪತಂಗವಾಗಿ ಹಾರಬಲ್ಲೆ. ಏನಾದ್ರು ಟೆನ್ಷನ್ ಇದ್ದಾಗ ನಾನು ಕಮ್ ಆನ್ ಐ ಆಮ್ ದ ಬಟರ್ಫ್ಲೈ. ಪತಂಗ ಅಂದ್ರೆ ಏನು? ಬಟರ್ಫ್ಲೈ. ಬಟರ್ಫ್ಲೈ ನನ್ನ ಬಟರ್ಫ್ಲೈ, ನಾನು ಹಾರ್ಬೋದು, ನಾನು ಜಿಗಿಬೋದು, ಯಾರು ಏನು ಮಾಡೋಕ್ಕಾಗಲ್ಲ ನನಗೆ. ಸೊ ಲೈಕ್ ದಟ್. ಸೊ Actually, that ಐ ಕ್ಯಾನ್ sounds so ರಿಲೇಟ್ ಟು ದಟ್ ಸಾಂಗ್ ಜಾಸ್ತಿ ನನಗೆ. ಸೊ ಒನ್ ಡೇಗೆ ಪಾಸ್ಟ್ ಅಲ್ಲಿರೋ ಒನ್ ಡೇಗೆ ಟೈಮ್ ಟ್ರಾವೆಲ್ ಮಾಡಿ ಹೋಗ್ಬೇಕು ಅಂದ್ರೆ ಯಾವ ಡೇಗೆ ಮತ್ತೆ ಯಾಕೆ? ಐ ಥಿಂಕ್ ಸಲಗ ಸಕ್ಸಸ್ ಆಗಿದ್ದ ದಿನಕ್ಕೆ ಐ ವಾಂಟ್ ಟು ಗೋ ಬ್ಯಾಕ್. ಬಿಕಾಸ್ ನನ್ಗೆ ಅವಾಗ ನನ್ನ ಫಸ್ಟ್ ಸಿನಿಮಾ, ಸೆಕೆಂಡ್ ವೆಬ್ ಸೀರೀಸ್ ಸಲಗ 3 ಹಿಟ್ ಆಗಿ ಹೋಗ್ಬಿಡಿತ್ತಲ್ಲ. ಲೈಕ್ ಓಕೆ. ಆಲ್ ದ 3 ಡಿಡ್ ವೆರಿ ಗುಡ್. ಸೊ ನಂಗೆ ಅವಾಗ ಸಕ್ಸಸ್ ಮೀನಿಂಗ್ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಓಕೆ. ಸೊ ಅವಾಗ ಎಲ್ಲ ಮಾತಾಡ್ತಿದ್ರೆ ಎಲ್ಲ ಬರ್ತಾ ಓಕೆ ಆ ಥರ ಆಯಿತು. ಬಟ್ ಟುಡೇ ಐ ನೋ ದ ಮೀನಿಂಗ್ ಆಫ್ ಆಫ್ಟರ್ 2-3 ಸಿನಿಮಾಸ್ ದಿನ್ ವರ್ಕ್ ಔಟ್ ವೆಲ್. ಆ್ಯಂಡ್ ಟುಡೇ ಐ ನೋ ವಾಟ್ ದಟ್ ಸಕ್ಸಸ್ ಇಸ್ ಅಲ್ಲ. ಸೊ ಟುಡೇ ಐ ಫೀಲ್ ಓ ಶಿಟ್, ಅವಾಗ ಹಂಗೆ ಓಡಿತ್ತು ಗುರು ಸಲಗ. ಅಷ್ಟು ನಾವು ಎಂಜಾಯ್ ಮಾಡೋಕ್ಕೆ ಸಿಗಲಿಲ್ಲ. ಸಡನ್ನಾಗಿ ಕೋವಿಡ್ ಶಟ್ ಡೌನ್ ಆಗೋಯ್ತು ಎಲ್ಲ. ನಾವು ನಾರ್ತ್ ಕರ್ನಾಟಕ ಟ್ರಿಪ್ ಎಲ್ಲ ಹೋಗ್ಬೇಕಿತ್ತು, ಅದು ಯಾವುದೂ ನೋಡೋಕ್ಕೆ ಸಿಗಲಿಲ್ಲ. ಸೊ ಪ್ರಾಬ್ಲಿ ಇವತ್ತು ನಾವು ಮಾತಾಡ್ಕೋತೀವಿ, ಅದು ಹೋಗಿ ನಾವೆಲ್ಲ ಅದು ಮಾಡ್ಬಿಡ್ಬೇಕಿತ್ತು ಸ್ವಲ್ಪ ಟು ಸಿ ದ್ಯಾಟ್ ರೆಸ್ಪಾನ್ಸ್ ಅಂತ. ಓಕೆ. ಅಂಡ್ ಕ್ರೇಜಿಯಸ್ಟ್ ಪ್ರಪೋಸಲ್ ಇದುವರೆಗೂ ಬಂದಿರೋದು, ಏನ್ ಇಷ್ಟು ಕ್ರೇಜಿ ಆಗಿತ್ತು ಅಂತ ಅನ್ಸಿರೋದು ನಿಮ್ಗೆ? ಕ್ರೇಜಿ ಐ ಥಿಂಕ್ ನಾನು ಇಂಜಿನಿಯರಿಂಗ್ ಅಲ್ಲಿ ಇರ್ಬೇಕಂದ್ರೆ ದೇರ್ ವಾಸ್ ಒನ್ ಬಾಯ್. ಈ ಎಕ್ಸಾಮಿನ್ ಮಾಡೋದಕ್ಕೆ ಎಕ್ಸ್ಟರ್ನಲ್ಸ್ ಅಂತ ಬರ್ತಾರೆ, ಅಂದ್ರೆ ಬೇರೆ ಕಾಲೇಜಿಂದ ಹೈಯರ್ ಇದರಿಂದ ಇರೋ ಬರೋ ಅಥಾರಿಟೀಸ್ ಅಲ್ಲ, ಎಕ್ಸ್ಟರ್ನಲ್ಸ್ ಬೇಸಿಕ್ಲಿ ಬರ್ತಾರೆ. ಸೊ ದೆರ್ ವಾಸ್ ಅವ್ರು ಏನಾದ್ರು ನೋಡ್ತಾ ಇದ್ರೆ ಸೊ ದೆರ್ ವಾಸ್ ಒನ್ ಬಾಯ್, ಅವ್ರದ್ದು ಬೆಳಿಗ್ಗೆ ನಡೀತಾ ಇತ್ತು ಎಕ್ಸಾಮ್. ಸೊ ಈ ಹುಡುಗ ಏನ್ ಮಾಡಿದಾನೆ, ಆ ಮ್ಯಾಡಮ್ ನ ಪಟಾಯಿಸಿ ಸಂಜೆ ನಾನ್ ಸಂಜನ ಎಸ್ ಅಲ್ಲ, ಸೊ ಲಾಸ್ಟ್ ಬರೋದ್ ನಾನು. ನನ್ನ ಎಕ್ಸಾಮ್ ಸಂಜೆ ಇರ್ತಿತ್ತು, ಹಿ ವಾಸ್ ಬೆಳಿಗ್ಗೆ ಇರೋ ಎಕ್ಸಾಮ್, ಸ್ಟಾರ್ಟಿಂಗ್ ಲೆಟರ್ಸ್ ಅಲ್ಲಿ ಇರ್ತಿತ್ತು. ಸಂಜೆ ಹಿಂಗ್ ಒಬ್ಳು ಹುಡುಗಿ ಬರ್ತಾಳೆ, ಆ ಹುಡುಗಿಗೆ ನಾನ್ ಪ್ರಪೋಸ್ ಮಾಡ್ದೆ ಅಂತ ಚಾಕ್ಲೇಟ್ಸು, ಗಿಫ್ಟ್ಸು, ರೋಸಸ್ ಎಲ್ಲ ಕೊಟ್ಟು ಉಪ್ಸಿ ಅವಳನ್ನ ಒಟ್ನಲ್ಲಿ ಆ ತರ ಹೇಳಿ ಹೋಗಿರೋದು. ಸೊ ನಾನು ಎಕ್ಸಾಮ್ ಎಲ್ಲ ಬರಿಬೇಕಂದ್ರೆ ದರ್ ವಾಸ್ ದಿಸ್ ಎಕ್ಸ್ಟರ್ನಲ್. ಅವಾಗ ಚಿಕ್ಕ ಮಕ್ಳಲ್ಲ, ಭಯ ಇರುತ್ತೆ ಎಕ್ಸ್ಟರ್ನಲ್ ಎಲ್ಲ ಕರ್ಕೊಂಡು, ಐ ವಾಂಟ್ ಟು ಟಾಕ್ ಟು ಯು ಅಂತ. ನಾನು ಫುಲ್ ಭಯಲ್ಲಿ ಹೋಗಿ ಎಸ್ ಮ್ಯಾಮ್. ದೆನ್ ಶಿ ವಾಸ್ ಲೈಕ್, ಸಿ ದಿಸ್ ಬಾಯ್, ಐ ವಾಂಟ್ ಯು ಟು ಲೈಕ್ ಹಿಮ್ ಬ್ಯಾಕ್, ಹಿ ಸೋ ಸ್ವೀಟ್, why don't you like him, see he's given all of these things. And I was really, there's somebody doing this. And that was very antara crazy. ಪ್ರಾಬ್ಲಿ ಅವ್ರು ನಿಮ್ಮನ್ನ ಇಂಪ್ರೆಸ್ ಮಾಡೋಕ್ಕಿಂತ ಮುಂಚೆ ಇನ್ನೊಬ್ರು ಎಕ್ಸ್ಟರ್ನಲ್ ಇಂಪ್ರೆಸ್ ಮಾಡಿದ್ರು. ಹೌದು, ಅವ್ರನ್ನ ಎಷ್ಟು ಟೈಮ್ ತೊಗೊಂಡಿರ್ಬೋದು ಇವ್ನು ಇಂಪ್ರೆಸ್ ಮಾಡಕ್ಕೆ, ಅವ್ರನ್ನ ಒಪ್ಪಿಸಿ. ಅಂಡ್ ದೆನ್ ಇಟ್ ವಾಸ್ ವೆರಿ ಕ್ರೇಜಿ. ಇವತ್ತು ನೆನ್ಸ್ಕೊಂಡ್ರೆ ಓ ಮೈ ಗಾಡ್ ಅಂತ ಅನ್ಸುತ್ತೆ. ಅದು ಅವಾಗಿನ ಸ್ಟಾರ್ ಸ್ಟೇಟಸ್ ಎಲ್ಲ ಏನಿಲ್ಲ. ಹೌದು ಬ್ಯಾಕ್ ದೆನ್ ಅವನು ಚಿಕ್ಕ ಹುಡುಗನೇ ಅಲ್ವಾ. ಇಟ್ ಫೆಲ್ಟ್ ಕ್ರೇಜಿ ಅವಾಗ. ಓಕೆ. ಇಂಡಸ್ಟ್ರಿಗೆ ಬಂದು ಆಕ್ಟರ್ಸ್ ಆದ್ಮೇಲೆ ಯಾವ್ದಾದ್ರು ಒಂದ್ ಸಜೆಷನ್ ಇಲ್ಲ, ಅಡ್ವೈಸ್, ಒಂದ್ ಪೀಸ್ ಆಫ್ ಅಡ್ವೈಸ್ ಯಾರು ಹೇಳಿರೋದು ಇವತ್ತು ರೆಸೊನೇಟ್ ಆಗುತ್ತೆ ನಿಮ್ಗೆ, ಸಕ್ಕದಾಗಿ ಹೇಳಿದ್ರಲ್ವಾ ಅಂತ ಪದೇ ಯೋಚನೆಗೆ ಬರುತ್ತೆ ಅಂದ್ರೆ ಯಾವ್ದದು? ಸೊ ದೆರ್ ವಾಸ್ ಒನ್ ಆಕ್ಟರ್ ಹೂ, ನಾನು ಇಂಟರ್ವ್ಯೂಸ್ ಅಲ್ಲಿ ಮಾತಾಡುವಾಗ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಮಾತಾಡ್ತೀನಿ, ಎಡ್ವರ್ಟ್ ಮಾಡ್ಬಿಟ್ಟು ಆಮೇಲೆ ಅಯ್ಯಯ್ಯೋ ಅಂತ ಮಾಡಿ ಬಿಟ್ಬಿಟ್ರೆ ತುಂಬಾ ಸಲ ಇದೆ. ಸೊ ದೇ ಟೋಲ್ಡ್ ಮೀ when you get a question, think and slow pace ಅಲ್ಲಿ ಆನ್ಸರ್ ಮಾಡಿ, so you get time to think what you have to answer ಅಂತ. So that I still kind of take time. ಅಂದ್ರೆ ಟೇಕ್ ಟೈಮ್ ಅಂದ್ರೆ ಥಿಂಕ್ ಮಾಡ್ತಾ ಇರ್ತೀನಿ, ಈ ತರ ಟೇಕ್ ಟೈಮ್ ಅಲ್ಲ. ಬಟ್ ಮುಂಚೆ ಅಂದ್ರೆ ನೀವು ಏನ್ ಮಾಡಕ್ ಮುಂಚೆ ನಾನು ಆಲ್ರೆಡಿ ಆನ್ಸರ್ ಪ್ರಿಪೇರ್ ಮಾಡಿ ಹೇಳ್ಬಿಟ್ಟಿರ್ತೀನಿ, ಈ ತರ ತುಂಬಾ ಫಾಸ್ಟ್ ಆಗಿ ಮಾತಾಡ್ತೀನಿ ನಾನು. ಸೊ ಅದನ್ನ ನನ್ಗೆ ಹೇಳಿದ್ರು, ಐ ಕೈಂಡ್ ಆಫ್ ಟ್ರೈ ಟು ಫಾಲೋ ಯು. ಓಕೆ. ಸೊ ವಾಟ್ ಎಕ್ಸಾಕ್ಟ್ಲಿ ಈಸ್ ಸಂಜನಾ ಆನಂದ್ ಅವರ ಚೀಟ್ ಡೇ? ಇವಾಗ ಬರೀ ಚೀಟ್ ಡೇಸ್ ನಡೀತಾ ಇರೋದು ನಂದು. ಓಕೆ. ಇಟ್ ಇಸ್ ಬಿರಿಯಾನಿ ಬಿಟ್ರೆ ನನಗೇನು ಬೇರೆ ನಾನು ಏನು ಫ್ಯಾಂಟಸಿ ಇಲ್ಲ ತಿನ್ಬೇಕು ಅಂತ. ಇಟ್ ಇಸ್ ಜಸ್ಟ್ ಬಿರಿಯಾನಿ, ಅಲ್ಲಿನ ಬಿರಿಯಾನಿ, ಇಲ್ಲಿನ ಬಿರಿಯಾನಿ, ಈ ಕಡೆ ಬಿರಿಯಾನಿ ಅಷ್ಟೇ. ಫೈನ್, ಇಟ್ ವಾಸ್ ನೈಸ್ ಕ್ವಿಕ್ ಫೈರ್, ಎಲ್ಲದಕ್ಕೂ ಚೆನ್ನಾಗಿ ಶೂಟ್ ಮಾಡಿದ್ರಾ ವಾಪಸ್ಸು. ಅಂಡ್ ಫೈನಲಿ ರ್ಯಾಪಿಡ್ ಫೈರ್ ಅಂದ್ರೆ ಯಾರು ಆನ್ಸರ್ ಮಾಡಲ್ಲ ಅಂತ ಕ್ವಿಕ್ ಫೈರ್ ಅಂತ ಹೆಸರಿಟ್ರಲ್ಲ, ಸುಮ್ಮನೆ ಹಂಗೆ ಹೆಸರು ಚೇಂಜ್ ಮಾಡೋದು ಅಷ್ಟೇ. ಸೊ ಅವಾಗ ರ್ಯಾಪಿಡ್ ಫೈರ್ ಅಂದ್ರೆ ಸ್ವಲ್ಪ ಸಿವಿಯರಿಟಿ ಜಾಸ್ತಿ. ಐನೋ, ಇವಾಗ ಎಲ್ರು ಭಯ ಪಡ್ತ ಓಕೆ ಕಾಂಟ್ರವರ್ಸಿ ಬರುತ್ತೆ ಇವಾಗ ಅಂತ ಕ್ವಿಕ್ ಫೈರ್ ಅಂತ. ಬಟ್ ಎಲ್ಲಿ ಕ್ವಿಕ್ ಫೈರ್, 1 hour ಲೇಟರ್, 2 hour
ಮೈ ಬ್ಯಾಡ್ ಆಕ್ಚುಲಿ ಗ್ಯಾಪ್ ಜಾಸ್ತಿ ಆಗೋಯ್ತಲ್ಲ ಇಂಟರ್ವ್ಯೂಸ್ ಕೊಟ್ಟು 6-7 ತಿಂಗಳು ಆಗೋಯ್ತಲ್ಲ ಸೊ ಸ್ವಲ್ಪ ಇದೇ ಆಕ್ಚುಲಿ ಫಸ್ಟ್ ಇಂಟರ್ವ್ಯೂ ನಂದು ಹೌದಾ? ಓ ನೈಸ್. ಫಸ್ಟ್ ಇಂಟರ್ವ್ಯೂ ಫಾರ್ ಎಕ್ಕಾ ಅನ್ಸುತ್ತೆ. ಸೊ ದಿಸ್ ವಿಲ್ ಬಿ ಅ ಸೂಪರ್ ಸ್ಟೇಷನ್ ನಾವು. ಇದು ಚೆನ್ನಾಗಿ ವರ್ಕ್ ಆದ್ರೆ ಸೂಪರ್ ಸ್ಟೇಷನ್ ಆಗುತ್ತೆ ನನ್ನ ಇಂಟರ್ವ್ಯೂ. ಎಸ್ ನೆಕ್ಸ್ಟ್ ಟೈಮ್ ಮುಂದೆ ಚೆನ್ನಾಗಿ ಹೊಡೆದ್ರೆ ಯಾ ಖಡಕ್ ಸಿನಿಮಾಸ್ ಓಕೆ. ಫಸ್ಟ್ ಅಂತ. ಸೊ ಫೈನಲಿ ಜುಲೈ 18ಕ್ಕೆ ಎಕ್ಕಾ ಸಿನಿಮಾ ರಿಲೀಸ್ ಆಗ್ತದೆ ಅಂಡ್ ಬ್ಯಾಂಗಿಲ್ ಬಂಗಾರಿ ಅಂತ ಫುಲ್ ಫೇಮಸ್ ಆಗಿಬಿಟ್ಟಿದ್ದೀರಾ. ಒಂದು ಆಕ್ಟರ್ಸ್ಗೆ ವಿತ್ ದೇರ್ ಸಾಂಗ್ ಅದು ಪಾಪ್ಯುಲರ್ ಆಗೋದು ಅಂಡ್ ವಿತ್ ದಟ್ ಟ್ರೇಡ್ ಮಾರ್ಕ್ ಅಥವಾ ಹಾಲ್ ಮಾರ್ಕ್ ನೇಮ್ ಅದು ಸಿಕ್ಕಾಬಿಟ್ಟೆ ಖುಷಿ ಕೊಡುತ್ತೆ. ಅಂಡ್ ಅಫ್ಕೋರ್ಸ್ ದಟ್ ಹಸ್ ಬೀನ್ ಅದು ನಿಮ್ಗೂ ದಟ್ ಲವ್ ಹ್ಯಾಸ್ ಬಿನ್ ಶವರ್ ಟು ಯು. Yes, yes. ಸೊ ಫೈನಲಿ ಎಕ್ಕಾ ಬಗ್ಗೆ ಏನಾದ್ರು ಮಾತಾಡಿದ್ರೆ ಇಟ್ಸ್ ಯೋರ್ ಟೈಮ್. ನೀವು ಹೇಳ್ದಂಗೆ ಇಟ್ ಇಸ್ ಬೀನ್ ಒಂಥರ ಅನ್ಬಿಲೀವಬ್ಲಿ ಅಕ್ಸೆಪ್ಟೆನ್ಸ್ ಒಂಥರ ವೆರಿ ಓವರ್ವೆಲ್ಮಿಂಗ್ ಇದು ಬಿಕಾಸ್ ದೆರ್ ಆರ್ ಫ್ಯೂ ಸಿನಿಮಾಸ್ ದೆರ್ ಆರ್ ಫ್ಯೂ ಸಾಂಗ್ಸ್ ದ್ಯಾಟ್ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡಿ ಏನು ವರ್ಕ್ ಆಗದೆ ಇರೋದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಆ್ಯಂಡ್ ತುಂಬ ಒಂದು ಒಳ್ಳೆ ವೈಬಲ್ಲಿ ವೆರಿ ಕೂಲ್ ಚಿಲ್ಲಾಗಿ ಹ್ಯಾಪಿಯಾಗಿ ಮಾಡಿದ್ದು ಒಂದು ಸಾಂಗ್ ಇದು ಆ್ಯಂಡ್ ಇಷ್ಟೊಂದು ರೀಚ್ ಆಗಿದ್ದು ಐ ಥಿಂಕ್ ಇಟ್ಸ್ ಟೂ ಓವರ್ವೆಲ್ಮಿಂಗ್ ಆ್ಯಂಡ್ ಐ ಮಸ್ಟ್ ಥ್ಯಾಂಕ್ ಚರಣ್ ರಾಜ್ ಸರ್ ಆ್ಯಂಡ್ ನಾಗಾರ್ಜುನ್ ಶರ್ಮಾ ಅವರು. ಈ ಸಾಂಗ್ ನಂದು ಆಗಿರಲಿಲ್ಲ ಅಂದರೂ ನಾನು ಅದನ್ನ ಅಷ್ಟೇ ಇಷ್ಟಪಡ್ತಾಯಿದ್ದೆ, ಅಷ್ಟು ಸಕ್ಕದಾಗಿದೆ ಲಿರಿಕ್ಸ್ ಮತ್ತು ಮ್ಯೂಸಿಕ್ ಎಲ್ಲ. ಸೊ ನಮ್ಮ ಟೀಮ್ಗೆ ಥ್ಯಾಂಕ್ಸ್. ಎಕ್ಕಾ ಸಿನಿಮಾ ಕೂಡ ಅಷ್ಟೇ ಸಕ್ಕದಾಗಿ ಬಂದಿದೆ. ಅಂದರೆ ನೀವು ಈ ಸಾಂಗಲ್ಲಿ ಎಷ್ಟು ಸಿಂಪಲ್ ಆಗಿ ನೋಡ್ತೀರಾ, ಅಂದರೆ ದ ಮೇಕಿಂಗ್ ಆಗಿರ್ಬೋದು, ಆ ವೈಬ್ ಆಗಿರ್ಬೋದು, ವೆರಿ ಒಂದು ಸಾಧಾರಣ ಹುಡುಗ ಹುಡುಗಿ ತರ ಕಾಣಿಸ್ತೀವಲ್ವಾ ಬೋತ್ ದ ಕ್ಯಾರೆಕ್ಟರ್ಸ್. ಸಿನಿಮಾ ಹಾಗೆ ಹೋಗುತ್ತೆ, ವೆರಿ ರಿಲೇಟಬಲ್ ಕಂಟೆಂಟ್. ಆ್ಯಂಡ್ ನನಗೆ ಶೂಟ್ ಮಾಡೋ ಪ್ರಾಸೆಸ್ ತುಂಬ ಡಿಫ್ರೆಂಟ್ ಇತ್ತು ಈ ಸಿನಿಮಾದಲ್ಲಿ. ಸೊ ನನಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ವೆರಿ ಡಿಫ್ರೆಂಟ್. ರಿಯಲ್ ರೋಡ್ಸ್ ಅಲ್ಲಿ ಯುವ ಅವರು ಈಗ ಏನಂತಾರೆ ಗಾರ್ಬೇಜ್ ಇದರಲ್ಲಿ ಲೈವ್ ಆಗಿ ಇರೋ ಆಡಿಯನ್ಸ್ ಜೊತೆ ಶೂಟ್ ಮಾಡಿದ್ದು, ಸ್ಲಮ್ಗಳಲ್ಲಿ ನಾವು ಹೇಳ್ತಾನೆ ಇಲ್ಲ ಕೆಲವು ಸಲ ಯಾರಿಗೂ ನಾವು ಇನ್ಫಾರ್ಮೇ ಮಾಡಿಲ್ಲ ದಟ್ ಶೂಟಿಂಗ್ ನಡೀತಾರೆ ಅಂತ. ಸ್ಲಮ್ಮಲ್ಲಿ ನಾವು ಆ್ಯಂಡ್ ಸಮ್ಟೈಮ್ಸ್ ಕ್ಯಾಮ್ರಾ ಎಲ್ಲಿದೇನೂ ಗೊತ್ತಿರ್ತಿರ್ಲಿಲ್ಲ, ಇಲ್ಲಿ ಹೋಗಿ ಹಂಗೆ ಮಾತಾಡಿ ಆ ಸೀನ್ ಹಿಡಿಯ ಮುಗಿಸ್ಬಿಟ್ಟು ಬನ್ನಿ ತರ. ಸೊ ನಾವು ರಿಯಲ್ ಜನರ ಮಧ್ಯೆ ಅದೆಲ್ಲ ಮಾಡಿ ಬರ್ತಾ ಇದ್ವಿ, ನಮ್ ಕ್ಯಾಮ್ರಾ ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಸೊ ಆ ತರ ಶೂಟ್ ಮಾಡಿದ್ದು ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಕ್ಕ. ಡಬ್ಬಿಂಗ್ ಮಾಡುವಾಗ ಸಕದಾಗಂತೂ ಅನಿಸ್ತು ನನಗೆ. ಐ ಆಮ್ ರಿಯಲಿ ಹೋಪಿಂಗ್ ಜನಕ್ಕೆ ನಮ್ಮ ಸಿನಿಮಾ ಇಷ್ಟ ಆಗತ್ತೆ ಅಂತ. ವೆರಿ ಆಲ್ ದ ಬೆಸ್ಟ್. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ ಅಂಡ್ ಕೀಪ್ ಎಂಟರ್ಟೈನಿಂಗ್ ಅಸ್ ವಿತ್ ಯುವರ್ ಗುಡ್ ಫಿಲ್ಮ್ಸ್. ಹಾಗೆ ಒಳ್ಳೊಳ್ಳೆ ಫಿಲ್ಮ್ಗಳನ್ನು ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು.